ಅಂತ ಒಂದು ಹೆದರಿಕೆಯನ್ನ ಗೂಬೆಯನ್ನ ಯಾವಾಗಲೂ ಕೂರಿಸಿ ಅವರನ್ನ ಹಿಂದೂ ಸಮಾಜದಿಂದ ಪ್ರತ್ಯೇಕವಾಗಿ ಇರಿಸಬೇಕು ಅಂತ. ಆದರೆ ಇದೇ ಸಂಘ ಕಳೆದ ಅನೇಕ ದಶಕಗಳಿಂದ ಮುಸಲ್ಮಾನರ ನಡುವೆ ಕೆಲಸ ಮಾಡ್ತಾ ಇರುವಂತ, ಮುಸಲ್ಮಾನರಿಗೆ ಅನುಕೂಲ ಮಾಡಿಕೊಡ್ತಾ ಇರುವಂತ ಅನೇಕ ಸಂಗತಿಗಳನ್ನು ನೋಡ್ತೀವಿ. ಹಿಂದೂಗಳೇ ಅದನ್ನು ವಿರೋಧಿಸ್ತಾರೆ, ನೀವು ಯಾಕೆ ಹೀಗೆ ಮಾಡ್ತೀರಾ ಅವರಿಗೋಸ್ಕರ ಅಂತ. ಆದರೆ ಸಂಘದ ವಿಚಾರ ತುಂಬಾ ಸ್ಪಷ್ಟವಾಗಿದೆ. ಇತ್ತೀಚೆಗೆ ಸರಸಂಘ ಚಾಲಕರು ಬಹಳ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಮುಸಲ್ಮಾನರನ್ನ ದೇಶದಿಂದ ಓಡಿಸುವಂತ ದೃಷ್ಟಿಕೋನ ಯಾರದ್ದೂ ಇಲ್ಲ, ನಾವೆಲ್ಲರೂ ಜೊತೆಯಲ್ಲಿ ಬದುಕಬೇಕಾಗಿರುವಂತ ಅಗತ್ಯ ಇದೆ ಅಂತ ಇನ್ಕ್ಲೂಸಿವ್ ಆಗಿರುವಂತ ಒಂದು ಪರಿಕಲ್ಪನೆಯನ್ನ ಕೊಟ್ಟಿದ್ದು ಸಂಘ. ಆದರೆ ಈ ಹಿನ್ನೆಲೆಯಲ್ಲಿ ಸಂಘ ಈ ಪರಿಕಲ್ಪನೆಯನ್ನು ಕೊಟ್ಟಿದೆ ಅಂತ ಮಾತ್ರಕ್ಕೆ ಮುಸಲ್ಮಾನರು ಮಾಡಿರುವಂತ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಳ್ಳಿ ಅಂತಲ್ಲ. ನಮಗೆ ಗಾಂಧಿ ಸಿಂಡ್ರೋಮ್ ಇಲ್ಲ. ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಸಿಂಡ್ರೋಮ್ ಇತ್ತು. ಅವರು ಮುಸಲ್ಮಾನರು ಏನ್ ಮಾಡಿದ್ರು ಸರಿ ಅಂತ ಹೇಳ್ತಿದ್ರು. ಒಂದು ಹಂತಕ್ಕೆ ಅವ್ರು ದಲಿತರಿಗೆ ಹೇಳ್ತಾರೆ, ನೀವು ಮುಸಲ್ಮಾನರು ಕ್ರಿಶ್ಚಿಯನ್ರು ಆಗಿ ಕನ್ವರ್ಟ್ ಆದ್ರೆ ನಂಗೆ ಬೇಜಾರಿಲ್ಲ, ಆದರೆ ಪ್ರತ್ಯೇಕವಾಗಿರುವಂತ ಒಂದು ಎಲೆಕ್ಟೋರಲ್ ಇದನ್ನು ಕೇಳಿದ್ರೆ ಬಹಳ ಸಂಕಟ ಅನ್ಸುತ್ತೆ ನನಗೆ, ಅದು ಹಿಂದೂಗಳ ನಡುವೆ ಡಿವೈಡ್ ಉಂಟು ಮಾಡುತ್ತೆ ಅಂತ. ಅಂದ್ರೆ ಅವ್ರಿಗೊಂದು ಸಿಂಡ್ರೋಮ್ ಏನಿತ್ತು ಅಂದ್ರೆ ಮುಸಲ್ಮಾನರ ಕನ್ವರ್ಟ್ ಆದ್ರೆ ಪರವಾಗಿಲ್ಲ, ಹಿಂದೂಗಳಲ್ಲಿ ಪ್ರತ್ಯೇಕತೆಯನ್ನು ಉಳಿಸಬೇಡಿ ಅಂತ. ಅದೇ ಸಿಂಡ್ರೋಮ್ ಇವತ್ತು ಕಾಂಗ್ರೆಸ್ಗೂ ಇದೆ, ಆದ್ರೆ ಯಾವತ್ತೂ ಸಂಘಕ್ಕಿಲ್ಲ. ಸಂಘ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಅತ್ಯಂತ ಶ್ರೇಷ್ಠವಾದ್ದು ಯಾವುದು, ರಾಷ್ಟ್ರವೇ ಶ್ರೇಷ್ಠ, ರಾಷ್ಟ್ರೋಪರಿ ಯಾವುದೂ ಇಲ್ಲ, ಈ ರಾಷ್ಟ್ರಕ್ಕೆ ಯಾವುದು ಒಳಿತೋ ಅದನ್ನು ಮಾಡಬೇಕು ಅಂತ ನನ್ನಂತ ಕೋಟ್ಯಂತರ ಜನರಿಗೆ ಪಾಠ ಮಾಡಿರೋದು ಸಂಘವಾಗಿರೋದ್ರಿಂದ ಯಾವ್ಯಾವ ಮುಸಲ್ಮಾನನಿಗೆ ಭಾರತವೇ ಶ್ರೇಷ್ಠ ಅಂತ ಅನಿಸುತ್ತೋ ಅವನ ಸಂಘವನ್ನ ಅಷ್ಟೇ ಗೌರವಿಸ್ತಾನೆ, ಸಂಘದ ಜೊತೆ ಕೆಲಸ ಮಾಡ್ತಾನೆ. ರಾಷ್ಟ್ರೀಯ ಮುಸ್ಲಿಂ ಮಂಚಿನಲ್ಲಿ ಅತ್ಯಂತ ಪ್ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ. ಇಲ್ಲ, ನನಗೆ ನನ್ನ ಮತವೇ ದೊಡ್ಡದ್ದು, ನನಗೆ ಮತಕ್ಕಿಂತ ದೊಡ್ಡದ್ದು ಯಾವುದೂ ಇಲ್ಲ, ಈ ಮತಕ್ಕೋಸ್ಕರ ನಾನು ಅಗತ್ಯ ಬಿದ್ದರೆ ಪಾಕಿಸ್ತಾನವನ್ನ ಬೆಂಬಲಿಸ್ತೀನಿ, ಅಗತ್ಯ ಬಿದ್ದರೆ ಇರಾನ್ ಅನ್ನು ಬೆಂಬಲಿಸ್ತೀನಿ, ಅಗತ್ಯ ಬಿದ್ದರೆ ನಾನು ಪ್ಯಾಲೆಸ್ತೈನ್ ಬೆಂಬಲಿಸ್ತೀನಿ ಅನ್ನೋನು ಸಹಜವಾಗಿ ಸಂಘದ ಜೊತೆಗೆ ಇರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಸರಿ, ರಾಷ್ಟ್ರ ಪ್ರೇಮವನ್ನೇ ಕಲಿಸಿಕೊಡುವ RSS ನಲ್ಲಿ ರಾಷ್ಟ್ರಧ್ವಜ ಹಾರಾಟ 5 ದಶಕದ ತನಕ ಆಗ್ಲೇ ಇಲ್ಲ. ಈ ದಿನಕ್ಕೂ ಕೂಡ ರಾಷ್ಟ್ರಗೀತೆ ಅಂತ ಒಪ್ಪೋದೇ ಇಲ್ಲ RSS ನವರು. ಇದೆಂಥ ದೇಶಭಕ್ತಿ, ಇದೆಂಥ ರಾಷ್ಟ್ರ ಪ್ರೇಮ? ಇದೇ RSS ವಂದೇ ಮಾತರಮನ್ನ ತನ್ನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಬಹಳ ಹೆಮ್ಮೆಯಿಂದ ಆಡುತ್ತೆ. ಬಟ್ ಅದು ರಾಷ್ಟ್ರಗೀತೆ ಅಲ್ಲ. ಹೌದು, ರಾಷ್ಟ್ರಗಾನವೂ ಹೌದು. ನಾವು ಜನಗಣ ಮನವನ್ನು ಅತ್ಯಂತ ಪ್ರೀತಿಯಿಂದ ನಾವು ಹಾಡ್ತೀವಿ, ಪ್ರತಿಯೊಬ್ಬರು ಹಾಡ್ತೀವಿ. ರಾಷ್ಟ್ರಗೀತೆಯನ್ನ RSS ಯಾವತ್ತೂ ವಿರೋಧಿಸಿದ ಉಲ್ಲೇಖ ಎಲ್ಲೂ ಇಲ್ಲ. ರಾಷ್ಟ್ರಗೀತೆಯನ್ನ ಕಂಪಲ್ಸರಿಯಾಗಿ ಹಾಡಬೇಕು ಅಂತ ಎಲ್ಲೂ ಹೇಳಿರಲಿಲ್ಲ. ಸೊ ರಾಷ್ಟ್ರಗೀತೆಯನ್ನ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಧ್ವಜದ ಮುಂದೆ ಅತ್ಯಂತ ಪ್ರೀತಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಡುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಧ್ವಜವನ್ನ ಹಾರಾಡಿಸೋದಿಲ್ಲ ಎಲ್ಲೂ ಅಂತ ಕೂಡ ಹೇಳುವಂತ ಆಲೋಚನೆ ಇದೆ. ಬಹಳ ಜನರಿಗೆ ಗೊತ್ತಿಲ್ಲ, ಅನೇಕ ದಶಕಗಳವರೆಗೆ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಅಥವಾ ಪ್ರೈವೇಟ್ ಆಗಿ ಧ್ವಜವನ್ನ ಹಾರಿಸಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರವೇ ಇರಲಿಲ್ಲ. ಆನಂತರ ಯಾವಾಗ ಅದಕ್ಕೆ ಉತ್ತರ ಸಿಕ್ತೋ ಆನಂತರದಿಂದ ರಾಷ್ಟ್ರಧ್ವಜವನ್ನ ಪ್ರತಿಯೊಂದು ನಮ್ಮ ಕಾರ್ಯಾಲಯಗಳ ಮೇಲೂ ಹಾರಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನಗಾಗಿ, ತನ್ನ ಗುರುವಾಗಿ ಒಂದು ಧ್ವಜವನ್ನ ಆರಿಸಿಕೊಂಡಿದೆ, ಅದನ್ನು ಗುರುವಾಗಿ ಸ್ವೀಕಾರ ಮಾಡುತ್ತೆ. ಯಾರೋ ಗುರುವಾಗಿ ಒಂದು ಮೂರ್ತಿಯನ್ನ ಆರಿಸಿಕೊಳ್ತಾರೆ, ಆ ಗುರುವಿನ ಮುಂದೆ ಹಣೆ ಬಾಗ್ತಾರೆ. ಯಾರೋ ಒಂದು ಸಂಕೇತವನ್ನು ಗುರುವಾಗಿ ಸ್ವೀಕರಿಸ್ತಾರೆ, ಅದರ ಮುಂದೆ ತಲೆ ಬಾಗ್ತಾರೆ. ಯಾರೋ ಒಬ್ಬರು ಒಂದು ಪುಸ್ತಕವನ್ನು ಗುರುವಾಗಿ ಸ್ವೀಕಾರ ಮಾಡ್ತಾರೆ, ಅದರ ಮುಂದೆ ತಲೆ ಬಾಗ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇಸರಿ ಧ್ವಜವನ್ನ ತನ್ನ ಗುರುವಾಗಿ ಸ್ವೀಕರಿಸಿ ಅದಕ್ಕೆ ತಲೆಬಾಗುತ್ತೆ ಅಂತ ನಿಶ್ಚಯ ಮಾಡಿದ್ರೆ ಹೊಟ್ಟೆ ಉರ್ಕೊಂಡ್ರೆ ಏನ್ ಮಾಡಬೇಕು ಅದಕ್ಕೆ? ಬಟ್ ಅದು ಭಾರತ, ಹಾಗೆ ಭಾರತದ ಪರಿಕಲ್ಪನೆಗೆ ವಿರುದ್ಧವಾಗಿರೋದು. ಈಗ ತಿರಂಗಾ ಧ್ವಜವನ್ನ ಇಡೀ ರಾಷ್ಟ್ರ ತನ್ನ ರಾಷ್ಟ್ರಧ್ವಜ ಅಂತ ಒಪ್ಪುವಾಗ ಭಾಗವಧ್ವಜವೇ ನಮ್ಮ ಧ್ವಜ ಅಂತ ಹೇಳಿ RSS ಹೇಳೋದು. ಜನಮನಗಣ ಅಲ್ಲಲ್ಲ, ಅದನ್ನ ರಾಷ್ಟ್ರಗೀತೆ ಅಂತ ಒಪ್ಪದಾಗ ಇಲ್ಲ ನಾವು ಅದಕ್ಕೆ ವಿರುದ್ಧವಾಗಿ ಮತ್ತೊಂದೇನೋ ಹಾಡ್ತೀವಿ ಅನ್ನೋದು ಇಂಥ ಮನಸ್ಥಿತಿ RSS ಇದೆ? ಡೆಫಿನೆಟ್ಲಿ ಇಲ್ಲ. ಇದು ತಪ್ಪು ಕಲ್ಪನೆ ಅಥವಾ ಸುಳ್ಳು ಮಾಹಿತಿ. RSS ಯಾವತ್ತೂ ತಿರಂಗಾನ್ ಒಪ್ಪೋದಿಲ್ಲ ಅಂತ ಹೇಳಲಿಲ್ಲ. RSS ನ ಸರಸಂಘ ಚಾಲಕರುಗಳು ನಿಶ್ಚಯ ಮಾಡಿದ್ರು, ವ್ಯಕ್ತಿಯಾಗಿರುವಂತ ಸಂಘಟನೆ ನಿರ್ಮಾಣ ಆಗಬಾರದು ಅಂತ. ಇದು ಭಾರತದ ಪರಂಪರೆಯ ಮೂಲ ಸತ್ವ. ಭಾರತದ ಪರಂಪರೆ ಹೇಳುತ್ತೆ, ವ್ಯಕ್ತಿ ಆಧಾರಿತವಾಗಿರುವಂತದ್ದು ಯಾವುದು ಶಾಶ್ವತವಾಗಿ ಉಳಿಯೋದಿಲ್ಲ, ಯಾವುದು ವ್ಯಕ್ತಿಯನ್ನ ಮೀರಿ ನಿಲ್ಲುತ್ತೋ ಅದು ಉಳಿಯುತ್ತೆ. ಹಾಗಿದ್ರೆ ವ್ಯಕ್ತಿ ಇರುವಂತ ಜಾಗದಲ್ಲಿ ಏನ್ ಮಾಡಬೇಕು? ಇದು RSS ಮೊದಲಿಗೆ ಹೇಳಿದ್ದಲ್ಲ. ಸಿಖ್ಖರ ಗುರುಗಳಾಗಿರುವಂತ ಗುರು ಗೋವಿಂದ್ ಸಿಂಗರು ಹೇಳಿದ್ರು. ಗುರು ಗೋವಿಂದ ಸಿಂಗರು ಅಂದ್ರೆ ನನ್ನ ನಂತರ ಮತ್ತೆ ಯಾವ ಗುರುಗಳು ಅಂತ ಹುಡುಕಾಡ್ತಾ ಇರುವಂತಿಲ್ಲ. ಯಾವ ಗುರುಗ್ರಂಥ ಸಾಹಿಬ್ ಅನ್ನುವಂತ ಗ್ರಂಥ ಇದೆಯೋ ಆ ಗ್ರಂಥವೇ ಇನ್ನು ಮುಂದೆ ಗುರುವಾಗಿರುತ್ತೆ, ನಾವೆಲ್ಲರೂ ಅದರ ಮುಂದೆ ನಮಿಸಬೇಕು ಅಂತ. ಹೀಗಾಗಿ 10ನೇ ಗುರುವಿನ ನಂತರ ಸಿಖ್ಖರಿಗೆ ಮತ್ತೆ ಗುರುವಿಲ್ಲ. ಅದೇ ರೀತಿ ಸಂಘ ಅವತ್ತೇ ನಿಶ್ಚಯ ಮಾಡ್ತು, ಇದು ವ್ಯಕ್ತಿನಿಷ್ಠ ಸಂಘಟನೆ ಆಗಬಾರ್ದು, ಇದು ರಾಷ್ಟ್ರನಿಷ್ಠ ಸಂಘಟನೆ ಆಗಬೇಕು. ಈ ರಾಷ್ಟ್ರಕ್ಕೆ ಪೂರಕವಾಗಿ ನಾವು ಕೇಸರಿ ಧ್ವಜವನ್ನ ಆಲೋಚನೆ ಮಾಡ್ತೀವಿ. ಯಾವಾಗ ಶುರುವಾಗಿದ್ದು ಸಂಘ? 1947 ನಂತರ ಅಲ್ಲ.
ನಿಮಗೆ ರಾಷ್ಟ್ರಧ್ವಜ ಭಾರತಕ್ಕೆ ಬಂದಿದ್ದು 1947ರ ನಂತರ. ಆದರೆ RSSಗೆ ಗುರುವಾಗಿ ಸ್ವೀಕಾರ ಮಾಡಿದ ಈ ಧ್ವಜ 1925ರಿಂದಲೇ ಇದೆ. 25ರಿಂದ ಇರುವಂತ ಧ್ವಜವನ್ನ ಅವ್ರು ಗುರುವಂತ ಸ್ವೀಕಾರ ಮಾಡ್ತಿದ್ದಾರೆ. ಹೇಗೆ ಬದಲಾಯಿಸಿ ಅಂತೀರಾ ನೀವು? ಎಟ್ ದ ಸೇಮ್ ಟೈಮ್ ಎರಡನೇ ಪ್ರಶ್ನೆ ಇರೋದು, ಹಾಗಂತ ಅವರು ರಾಷ್ಟ್ರಧ್ವಜದ ತಿರಂಗಾನ ವಿರೋಧ ಮಾಡ್ತಾರ? ಎಲ್ಲಾದ್ರೂ ಒಂದು ಕಡೆ RSSನವರು ರಾಷ್ಟ್ರಧ್ವಜವನ್ನ ವಿರೋಧ ಮಾಡಿರುವಂತ ಒಂದು ಉದಾಹರಣೆ ಇದೆಯಾ? ಎಲ್ಲೂ ಇಲ್ಲ. ಅವರು ರಾಷ್ಟ್ರಧ್ವಜಕ್ಕೆ ಈ ದೇಶದ ಸಾಮಾನ್ಯ ವ್ಯಕ್ತಿ ಏನ್ ಗೌರವ ಕೊಡಬೇಕೋ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಗೌರವ ಕೊಡ್ತಾನೆ. ಇನ್ನೂ ಚೆನ್ನಾಗಿ ಹೇಳೋದಾದ್ರೆ, ಯಾರು ಸಂಘದ ಶಾಖೆಗೆ ಹೋಗಿ ಬಂದು ಧ್ವಜ ಪ್ರಣಾಮ ಮಾಡಿ ಬಂದಿರ್ತಾನೋ ಅವನು ರಾಷ್ಟ್ರಧ್ವಜಕ್ಕೆ ಉಳಿದವರೆಲ್ಲರಿಗಿಂತಲೂ ಹೆಚ್ಚು ಗೌರವ ಕೊಡ್ತಾನೆ. ಯಾಕೆ ಅಂತಂದ್ರೆ ರಾಷ್ಟ್ರವನ್ನ ಗೌರವ ಕೊಡೋದು ಹೇಗೆ ಅಂತ ಸಂಘ ಹೇಳ್ಕೊಟ್ಟಿದೆ ಅಂತ. RSS ಯಾವತ್ತಾದ್ರೂ ರಾಷ್ಟ್ರ ಗೀತೆಯನ್ನು ವಿರೋಧ ಮಾಡಿದೆಯಾ? ಯಾವತ್ತೂ ಮಾಡಲಿಲ್ಲ. ಆದರೆ ಅವರಿಗೆ ನಮಸ್ತೆ ಸದಾ ವತ್ಸಲೆ ಅಂತ ಗುರುವಿನೆದುರಿಗೆ ಪ್ರಾರ್ಥನೆ ಮಾಡುವಂತ ಪರಿಕಲ್ಪನೆ ಇದೆ. ಅವನ ಸಂಘಟನೆ ಒಳಗೆ ಸೇರ್ಕೊಂಡಾಗ ಅವನು ಗುರುವಿಗೆ ಪ್ರಾರ್ಥನೆ ಸಲ್ಲಿಸ್ತಾನೆ. ಅದಾದ ನಂತರ ಅವನು ಹೊರಗಡೆ ಬಂದಾಗ ರಾಷ್ಟ್ರಗೀತೆಗೆ ಮತ್ತು ರಾಷ್ಟ್ರ ಗಾನಕ್ಕೆ ಸಮನಾದ ಗೌರವವನ್ನು ಕೊಟ್ಟು ರಾಷ್ಟ್ರ ಧ್ವಜಕ್ಕೂ ಅಷ್ಟೇ ಗೌರವವನ್ನು ಕೊಡುವ ಪರಿಕಲ್ಪನೆ ಇದೆಯಲ್ಲ, ಅದು ಸಂಘ ಕಲಿಸಿದೆ ನಮಗೆ. ರಾಷ್ಟ್ರಗೀತೆಯನ್ನ ಬ್ರಿಟಿಷರ ರಾಣಿಗೆ ಹೊಗಳಲಿಕ್ಕೆ ಅಥವಾ ಆಕೆಯನ್ನ ಮೆಚ್ಚಿಸಲಿಕ್ಕೆ ಬರೆದಂತಹ ಗೀತೆ ಅನ್ನೋ ಒಂದು ಸುಳ್ಳು ಕಥೆಯನ್ನ ಕಟ್ಟಿರೋದು RSS ನಿಂದ ಬಂದವರೇ. ಈ ರೀತಿಯ ಚರ್ಚೆ ಕೂಡ ನೆನ್ನೆ ಮೊನ್ನೆ ನಡೆದಿದೆ. ಅದೇ ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ ಮತ್ತೊಮ್ಮೆ. ಅಲ್ಲ, ಬಟ್ ಅದು ಸುಳ್ಳ? ಅವ್ರು ಹೇಳ್ತಿರೋದು ಸರಿ ಅನ್ನೋದಾದ್ರೆ ಸರಿ, ತಪ್ಪು ಅನ್ನೋದಾದ್ರೆ ನಿಮ್ಮ ವ್ಯಾಖ್ಯಾನ. ಅವ್ರು ಹೇಳ್ತಿರೋದು ಮಾತ್ರಕ್ಕೆ ಯಾವುದೊಂದು ವಿಚಾರ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಭಾಗ್ಯ ವಿಧಾತ ಅಂತ ಕರೆದಿರೋದು ಯಾರನ್ನ? ಆಯ್ತು, ಆ ಭಾರತ ಭಾಗ್ಯ ವಿಧಾತ ಅಂತ ಕರೆದಿರೋ ನಂತರ ಅದನ್ನು ಒಪ್ಪಿಕೊಂಡ ನಂತರ ನಾನು ಅದ್ರ ಬಗ್ಗೆ ತುಂಬಾ ಡೀಟೇಲಿಗೆ ಹೋಗೋದಿಲ್ಲ. ಅದು ಯಾವಾಗ ಹಾಡಿದ್ದು, ಮೊದಲನೇ ಬಾರಿಗೆ ಅದರ ಗೀತೆ ಎಲ್ಲಿ ಅವರು ಬರೆದಿರೋ ವಿಚಾರ ಬೇರೆದಿರಬಹುದು. ಹಾಡಿದ್ದು ಎಲ್ಲಿಗೆ, ಯಾವತ್ತು ಹಾಡಿದ್ರು ಅದನ್ನ ಮೊದಲನೇ ಬಾರಿಗೆ ಹಾಡಿದ್ದು ಎಲ್ಲಿ? ಅದು ಯಾರು ಬಂದಾಗ ವೆಲ್ಕಮ್ ಗೀತೆಯಾಗಿ ಅದನ್ನು ಹಾಡಲಾಯಿತು. ಯಾರೋ ಬಂದಾಗ ನೀವು ಹಾಡಿದಂಥ ಒಂದು ಸ್ವಾಗತ ಗಾನವನ್ನ ನೀವು ಮತ್ತೊಂದು ಕಡೆ ಎಲ್ಲೋ ಬಳಸಿದ್ರೆ ಅದರ ಪ್ರಭಾವ ಹೇಗಿರ್ಬೋದು? ಕಾಲಕ್ರಮದಲ್ಲಿ ಮರೆತಿರುವಂಥ ಸಮಾಜ ಅದನ್ನು ಹಾಗೆ ಸ್ವೀಕಾರ ಮಾಡ್ಬೋದು, ನಾನು ಒಪ್ಕೊಳ್ತೀನಿ. ಆದರೆ ಯಾವ ಸಮಾಜ ಅದನ್ನ ಹಾಡಿ ಅದನ್ನ ಈ ಪಂಚಮ ಜಾರ್ಜನ ಸ್ವಾಗತಕ್ಕೆ ಅಂತ ಹಾಡಿದಂಥ ಗೀತೆಯನ್ನ ಅವತ್ತಿನ ದಿನಗಳಲ್ಲಿ ಅದನ್ನ ರಾಷ್ಟ್ರಗೀತೆ ಅಂತ ಸ್ವೀಕಾರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗಿದ್ದಿರ್ಬೋದು. ವಿಷ್ಣು ದಿಗಂಬರ್ ಪುಲಸ್ಕರ್ರು ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ವಂದೇ ಮಾತರಮನ್ನ ಹಾಡ್ಲಿಕ್ಕೆ ಅಂತ ನಿಂತಾಗ ವಿಷ್ಣು ದಿಗಂಬರ್ ಪುಲಸ್ಕರ್ಗೆ ವಂದೇ ಮಾತರಂ ಹಾಡಬಾರ್ದು ಅಂತ ಹೇಳಿದ್ಯಾಕೆ? ಇದೇ ವಿಷ್ಣು ದಿಗಂಬರ್ ಪುಲಸ್ಕರ್ರು ಯಾಕೆ ವಂದೇ ಮಾತರಂ ರಾಷ್ಟ್ರಗೀತೆ ಆಗಬಾರ್ದು ಅಂತ ಕೇಳಿದಾಗ ಜವಾಹರ್ಲಾಲ್ ನೆಹರು ಏನು ಉತ್ತರ ಕೊಟ್ಟರು? ಜವಾಹರ್ಲಾಲ್ ನೆಹರು ಹೇಳಿದ್ರು, ಇಂಗ್ಲಿಷ್ ಬ್ಯಾಂಡಿಗೆ ಸೆಟ್ ಆಗೋದಿಲ್ಲ ಇದು ಅಂತ. ಇಂಗ್ಲಿಷ್ ಬ್ಯಾಂಡಿಗೆ ಸೆಟ್ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವಂದೇ ಮಾತರಂ ಬೇಡ ಅನ್ನೋದಾದ್ರೆ ನಾನು ವಂದೇ ಮಾತರಮನ್ನ ಇಂಗ್ಲಿಷ್ ಬ್ಯಾಂಡಿಗೆ ಸೆಟ್ ಮಾಡ್ಕೊಟ್ಟು ತೋರಿಸ್ತೀನಿ ಅಂತ ಇಂಗ್ಲಿಷ್ ಬ್ಯಾಂಡಿಗೂ ಹಾಡಿಸಿದ್ರಲ್ಲ ಅದನ್ನ. ಆದ್ರೂ ವಂದೇ ಮಾತರಂ ಬೇಡ ಅಂತ ಹೇಳಿದ್ಯಾಕೆ? ಇಷ್ಟಾದ್ರೂ ನಿಲ್ದೆ ವಂದೇ ಮಾತರಂ ಬೇಡ ಅನ್ಲಿಕ್ಕೆ ಒಂದೇ ಒಂದು ಕಾರಣ ಇತ್ತು. ಏನು ಅಂತಂದ್ರೆ ಪ್ರಾಬಬಲಿ 1930ರಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವತ್ತಿನ ಮುಸ್ಲಿಂ ಅಧ್ಯಕ್ಷ ಆತ ಎದ್ನಿಂತ ಹೇಳಿದ ವಂದೇ ಮಾತರಂ ಹಾಡಬಾರ್ದು, ವಂದೇ ಮಾತರಂ ನನ್ನ ಧರ್ಮಕ್ಕೆ ವಿರೋಧ ಅಂತ. ವಂದೇ ಮಾತರಂ ರಾಷ್ಟ್ರದ ವಿಚಾರ ಒಂದು ಧರ್ಮಕ್ಕೆ ವಿರೋಧ ಆಗ್ಲಿಕ್ಕೆ ಸಾಧ್ಯವಾ? ಯಾವ ವಂದೇ ಮಾತರಂ ಈ ದೇಶದ ಲಕ್ಷಾಂತರ ಕೋಟ್ಯಂತರ ಕ್ರಾಂತಿಕಾರಿಗಳಿಗೆ ಪ್ರೇರಣೆ ಕೊಡಬಹುದಾಗಿತ್ತೋ ಆ ವಂದೇ ಮಾತರಂ ಹಾಡಬಾರ್ದು ಅಂತ ಆತ ಹೇಳ್ತಾನೆ ಅಂತಂದ್ರೆ ಆ ಕಾರಣಕ್ಕೋಸ್ಕರ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಮಾತನಾಡೋದೇ ಇಲ್ಲ. ಸ್ವಾತಂತ್ರ್ಯ ಚಳುವಳಿ ಸಂದರ್ಭದಲ್ಲಿ, ಸಂಘರ್ಷದ ಸಂದರ್ಭದಲ್ಲಿ RSS ನ ಪಾತ್ರ ಶೂನ್ಯ ಮತ್ತೆ ಹೇಳ್ತಿರೋರು ಕಾಂಗ್ರೆಸ್ನವರೇ. ನಿಮಗೂ ಈ ವಿಚಾರ ಗೊತ್ತಿರೋದೆ. ಹಾಗೆ ಬ್ರಿಟಿಷರ ಪರವಾಗಿ ಬ್ರಿಟಿಷರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ರು RSS ನ ನಾಯಕರು. ಕ್ಷಮಾಪಣೆ ಪತ್ರವನ್ನ ಬರೆದ ಹೇಡಿಗಳು RSS ನ ನಾಯಕರು. ಒಂದು ಯಾರ ಬಗ್ಗೆ ಅವರು ಇದನ್ನೆಲ್ಲ ಹೇಳ್ತಿದಾರೋ ಗೊತ್ತಿಲ್ಲ ನನಗೆ. RSSನವರು ಸ್ವಾತಂತ್ರ್ಯ ಸಂಘಟನೆಯಲ್ಲಿ ಹೋರಾಟ ಮಾಡುವಾಗ, ಇನ್ಫ್ಯಾಕ್ಟ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂಥ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರು ಸಂಘದವರು ಅನ್ನೋದಕ್ಕೆ ಇವತ್ತು ಸಾಕಷ್ಟು ಪುರಾವೆಗಳಿವೆ. ಕಾಂಗ್ರೆಸ್ನವ್ರ ಪ್ರಾಬ್ಲಮ್ ಏನು ಅಂತಂದ್ರೆ, ಯಾರೋ ಒಬ್ರು 10 ವರ್ಷದಿಂದ ಹೇಳ್ಕೊಟ್ಟಿರುವಂಥ ಒಂದು ಸಂಗತಿಯನ್ನ 25 ವರ್ಷ ಕಳೆದ್ರು ಅದನ್ನೇ ಪುನರುಚ್ಚರಿಸ್ತಾ ಇರುವಂಥ ಒಂದು ರೂಢಿ ಇಟ್ಕೊಂಡಿದ್ದಾರೆ. ಯಾವತ್ತೂ ಅದರ ಆಳಕ್ಕೆ ಹೋಗುವಂಥ ಪ್ರಯತ್ನ ಅವ್ರು ಮಾಡಲೇ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಿಂದ ಇವತ್ತಿನವರೆಗೂ ರಾಷ್ಟ್ರದ ಹಿತಕ್ಕೋಸ್ಕರ ಏನೇನು ಅಗತ್ಯ ಇದೆಯೋ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ರ ಕುರಿತಂತೆ ತುಂಬಾ ಬಾರಿ ಚರ್ಚೆ ಮಾಡಿರೋದ್ರಿಂದ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ನನಗೆ ಸ್ವಾತಂತ್ರ್ಯ ಅಗತ್ಯ ಇಲ್ಲ. ಯಾಕೆ ಅಗತ್ಯ ಇಲ್ಲ ಅಂತಂದ್ರೆ, ಸ್ವಾತಂತ್ರ್ಯ ಬಂದ ನಂತರ ಯಾರ ಕೈಯಲ್ಲಿ ದೇಶ ಹೋಗ್ಲಿಕ್ಕಿದೆಯೋ ಅವರೆಲ್ಲರೂ ನನ್ನ ಜನರನ್ನು ತುಳಿಯುವಂಥವ್ರು. ನಾನು ಇವರನ್ನು ನಂಬಿಕೊಂಡು ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಡಸ್ ಇಟ್ ಮೀನ್ ಅವರು ಸ್ವಾತಂತ್ರ್ಯದ ವಿರೋಧಿಯಾಗಿದ್ರು? ಅವರ ಆಲೋಚನೆ, ಅವರ ಆಳದ ವಿಸ್ತಾರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಮಾತ್ರಕ್ಕೆ ನಾನು ಅದನ್ನು ಸ್ವಾತಂತ್ರ್ಯ ವಿರೋಧಿ ಅಂತ ಕರೀಲಿಕ್ಕೆ ನಾನು ಸಿದ್ಧ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಕಾರ್ಯಕರ್ತರಿಗೆ ಕೊಟ್ಟಂತ ಆ ಹೊತ್ತಿನಲ್ಲಿ ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತನು ಎಲ್ಲರೊಂದಿಗೆ ಹೇಗೆ ಬೆರೆತಿದ್ದ, ಅವತ್ತಿನ ಕ್ರಾಂತಿ ಕಾರ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಪಾತ್ರ ಹೇಗಿತ್ತು ಮತ್ತು ಇವತ್ತಿಗೂ ಕೂಡ ನಾನು ಇನ್ನೂ ಒಂದು